ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒನ್ ಲೈಫ್ ಒಂದೇ ಜೀವನ ಚಾನೆಲ್ಗೆ ಸ್ವಾಗತ. ಒಂದಾನೊಂದು ಕಾಲದಲ್ಲಿ ಬುದ್ಧ ಮತ್ತು ಅವರ ಹಿಂಬಾಲಕರು ಒಂದು ಊರಿನಿಂದ ಮತ್ತೊಂದು ಊರಿಗೆ ಪ್ರಯಾಣ ಮಾಡುತ್ತಿದ್ದರು. ಹೀಗೆ ಪ್ರಯಾಣ ಮಾಡುವಾಗ ಅವರೆಲ್ಲರೂ ಒಂದು ಸರೋವರದ ಬಳಿ ಬಂದರು. ಸ್ವಲ್ಪ ಸಮಯದ ನಂತರ ಅಲ್ಲಿಯೇ ರೆಸ್ಟ್ ಮಾಡಲು ನಿರ್ಧಾರ ಮಾಡಿದರು. ಅಲ್ಲಿಯೇ ಎಲ್ಲರೂ ನೆಲೆ ಊರಿದ ನಂತರ ಒಬ್ಬ ಶಿಷ್ಯ ಬಂದು ಬುದ್ಧನಲ್ಲಿ ಒಂದು ಪ್ರಶ್ನೆ ಕೇಳಿದರು. ನಮ್ಮ ಮನಸ್ಸಿನಲ್ಲಿ ತೊಂದರೆಗಳು ಕೊಡುವಂತಹ ಆಲೋಚನೆಗಳು ಬಂದಾಗ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದು ಹೇಗೆ ಎಂದು ಕೇಳಿದರು. ಮರದ ಕೆಳಗೆ ಕೂತಿದ್ದ ಬುದ್ಧರು ಹೇಳಿದರು, ನನಗೆ ಬಾಯಾರಿಕೆಯಾಗಿದೆ, ಆ ಸರೋವರದಿಂದ ನನಗೆ ಸ್ವಲ್ಪ ನೀರು ತರುತ್ತೀಯಾ ಎಂದು ಕೇಳಿದರು. ಬುದ್ಧರ ಮಾತು ಕೇಳಿ ಶಿಷ್ಯನು ಸರೋವರದ ಬಳಿ ಹೋಗಿ ನೋಡುತ್ತಾನೆ. ಅಲ್ಲಿ ಒಂದು ಕಡೆ ಕೆಲವರು ಬಟ್ಟೆಯನ್ನು ಒಗೆಯುತ್ತಿರುತ್ತಾರೆ. ಶುದ್ಧವಾದ ನೀರನ್ನು ತರಲು ಆತ ಸ್ವಲ್ಪ ಮುಂದಕ್ಕೆ ಹೋಗುತ್ತಾನೆ. ಆಗ ಒಂದು ಎತ್ತಿನ ಗಾಡಿ ನೀರಿನ ಬಳಿ ಬಂದು ಎತ್ತು ನೀರು ಕುಡಿಯಲು ಶುರು ಮಾಡುತ್ತದೆ. ಆಗ ನೀರು ಕದಡಿ ಮಣ್ಣಾಗುತ್ತದೆ. ಶಿಷ್ಯನು ಕೆಲ ಸಮಯ ಅಲ್ಲೇ ಇದ್ದು ಕಾಯುತ್ತಾನೆ. ಒಂದಲ್ಲ ಒಂದು ಘಟನೆ ನಡೆದು ನೀರು ಮಣ್ಣಾಗುತ್ತಲೇ ಇರುತ್ತದೆ. ಮಣ್ಣು ಇಲ್ಲದೆ ಶುದ್ಧವಾದ ನೀರು ತೆಗೆದುಕೊಂಡು ಹೋಗಬೇಕೆಂದು ಶಿಷ್ಯ ಅಂದುಕೊಳ್ಳುತ್ತಾನೆ. ಶುದ್ಧವಿಲ್ಲದೆ ಮಣ್ಣಾಗಿರುವ ನೀರನ್ನು ಕೊಡಲು ಶಿಷ್ಯನ ಮನಸ್ಸು ಒಪ್ಪುವುದಿಲ್ಲ. ಹಾಗಾಗಿ ಶಿಷ್ಯನು ನೀರಿಲ್ಲದೆ ಬರಿಗೈಯಲ್ಲಿ ವಾಪಸ್ ಹೋಗಲು ನಿರ್ಧಾರ ಮಾಡುತ್ತಾನೆ. ಶಿಷ್ಯನು ಬುದ್ಧರ ಬಳಿ ಬಂದು ನಡೆದಿರುವ ಘಟನೆಯನ್ನು ವಿವರಿಸುತ್ತಾನೆ. 1 ಗಂಟೆಯ ನಂತರ ಬುದ್ಧರು ಶಿಷ್ಯನನ್ನು ಕರೆದು ಸರೋವರದಿಂದ ನೀರನ್ನು ತರಲು ಕಳಿಸುತ್ತಾನೆ. ಈ ಸಾರಿ ನೀರು ಶುದ್ಧವಾಗಿರುತ್ತದೆ. ಶಿಷ್ಯನು ಒಂದು ಮಡಿಕೆಯಲ್ಲಿ ನೀರನ್ನು ತುಂಬಿಸಿಕೊಂಡು ಬುದ್ಧರಿಗೆ ನೀರನ್ನು ನೀಡಿ ಹೀಗೆ ಹೇಳುತ್ತಾನೆ, ನಾನು ಕಳೆದ ಬಾರಿ ನೀರನ್ನು ತರಲು ಸರೋವರಕ್ಕೆ ಹೋದಾಗ ನೀರೆಲ್ಲ ಮಣ್ಣಾಗಿತ್ತು. ಈ ಸಾರಿ ಹೋದಾಗ ಸರೋವರದ ನೀರು ಶುದ್ಧವಾಗಿತ್ತು ಎಂದು ಪ್ರಶ್ನೆ ಕೇಳುತ್ತಾನೆ. ಆಗ ಬುದ್ಧ ಈ ರೀತಿ ಉತ್ತರ ನೀಡುತ್ತಾನೆ, ಕಳೆದ ಸಾರಿ ನೀನು ಹೋದಾಗ ಮಣ್ಣು ನೆಲೆಗೊಂಡಿರಲಿಲ್ಲ, ನೀರಿನ ಜೊತೆ ಬೆರೆತಿತ್ತು. ಹಾಗಾಗಿ ನೀರು ಕುಡಿಯಲು ಅಸಾಧ್ಯವಾದ ಸ್ಥಿತಿಯಲ್ಲಿತ್ತು. 1 ಗಂಟೆಯ ನಂತರ ನೀನು ಹೋದಾಗ ಮಣ್ಣು ತಾನಾಗಿಯೇ ನೀರಿನ ಒಳಗೆ ನೆಲೆಗೊಂಡಿತ್ತು. ಹಾಗಾಗಿ ನೀರು ಶುದ್ಧವಾಗಿತ್ತು, ಕುಡಿಯಲು ಯೋಗ್ಯವಾಗಿತ್ತು. ಬೆಳಗ್ಗೆ ನೀನು ಒಂದು ಪ್ರಶ್ನೆ ಕೇಳಿದೆ. ತೊಂದರೆ ಕೊಡುವಂತಹ ಆಲೋಚನೆಗಳು ಬಂದಾಗ ಮನಸ್ಸನ್ನು ಹೇಗೆ ಶಾಂತವಾಗಿ ಇಟ್ಟುಕೊಳ್ಳಬೇಕೆಂದು. ನಮ್ಮ ಮನಸ್ಸು ಕೂಡ ಆ ಸರೋವರದ ಹಾಗೆ. ನಮ್ಮ ಮನಸ್ಸಿನಲ್ಲಿ ತುಂಬ ತೊಂದರೆ ಕೊಡುವಂತಹ ಆಲೋಚನೆಗಳು ಬಂದಾಗ ಮಣ್ಣು ಮಿಶ್ರಿತ ನೀರಿನ ಹಾಗೆ ಇರುತ್ತದೆ. ತಾನಾಗಿಯೇ ಅದು ನೆಲೆಗೊಳ್ಳಲು ನೀನು ಸ್ವಲ್ಪ ಸಮಯ ನೀಡಬೇಕು. ಮನಸ್ಸನ್ನು ಶಾಂತಗೊಳಿಸಲು ನೀನು ಪ್ರಯತ್ನ ಪಡಬೇಕಿಲ್ಲ. ಸ್ವಲ್ಪ ಸಮಯದ ನಂತರ ತಾನಾಗಿಯೇ ಪ್ರಯತ್ನಗಳಿಲ್ಲದೆ ಮನಸ್ಸು ಶಾಂತವಾಗುತ್ತದೆ. ನಾವು ಜೀವನದಲ್ಲಿ ನೋಡಿರುತ್ತೇವೆ, ಸಾಕಷ್ಟು ಜನರು ಧ್ಯಾನ ಮಾಡುವಾಗ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಎಂದು ದೂರು ಹೇಳುತ್ತಾರೆ. ಆ ರೀತಿ ಆಗುವುದು ಯಾಕೆಂದರೆ ಅವರೆಲ್ಲರೂ ಧ್ಯಾನ ಮಾಡುವಾಗ ತಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವ ಆಲೋಚನೆಗಳನ್ನು ನಿಲ್ಲಿಸಲು ಸಾಕಷ್ಟು ಪ್ರಯತ್ನ ಮಾಡುತ್ತಲೇ ಇರುತ್ತಾರೆ. ಯೋಚನೆಗಳನ್ನು ನಿಲ್ಲಿಸಲು ಎಷ್ಟು ಪ್ರಯತ್ನ ಮಾಡುತ್ತಾರೋ ಯೋಚನೆಗಳು ಅಷ್ಟೇ ಹೆಚ್ಚಾಗುತ್ತಾ ಹೋಗುತ್ತದೆ. ಮನಸ್ಸನ್ನು ಶಾಂತವಾಗಿಡಲು ಯಾವುದೇ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ ಎನ್ನುವುದನ್ನು ಅವರೆಲ್ಲರೂ ಮರೆತು ಬಿಡುತ್ತಾರೆ. ನೀವು ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ. ಅದರಿಂದ ನಿಮ್ಮ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆ. ನಿಮ್ಮ ಜೀವನದಲ್ಲಿ ಏನೇ ತೊಂದರೆ ಬಂದರೂ, ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಹಾಳು ಮಾಡುವ ಏನೇ ವಿಚಾರಗಳು ಇದ್ದರೂ ಸ್ವಲ್ಪ ಸಮಯ ಕೊಡಿ. ಸಮಯಕ್ಕೆ ಸ್ವಲ್ಪ ಸಮಯ ಕೊಡಿ. ತಾನಾಗಿಯೇ ಎಲ್ಲವೂ ಸರಿ ಹೋಗುತ್ತದೆ. ಅದರ ಬಗ್ಗೆ ಹೆಚ್ಚಿನ ಯೋಚನೆಗಳನ್ನು ಮಾಡುತ್ತಾ ಇರಬೇಡಿ. ಅದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಇನ್ನಷ್ಟು ಹಾಳು ಮಾಡಿಬಿಡುತ್ತದೆ. ಅದರಿಂದ ವಿಚಾರಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ನಿಮ್ಮನ್ನು ನೀವು ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ. ತಾನಾಗಿಯೇ ಎಲ್ಲವೂ ಸರಿ ಹೋಗುತ್ತದೆ.
ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಒನ್ ಲೈಫ್ ಒಂದೇ ಜೀವನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.